ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವಾಗ ಆಲ್ರೆಡಿ ಬೇಸಿಗೆಗಾಲ ಶುರುವಾಗ್ತಿದೆ. ಸೊ ನಾವು ಅದಕ್ಕೋಸ್ಕರ ಮೊಸರಿಂದ ಯಾವ ರೀತಿ ಕರ್ಡ್ ರೈಸ್ ಮಾಡ್ಕೊಳ್ಳೋದು ಅಂತ ನಾನು ಹೇಳೋದನ್ನು ತೋರಿಸ್ತೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಒಂದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದು. ಮತ್ತು ದಾಳಿಂಬೆ ಹಣ್ಣು ಕೂಡ ಒಂದು ಎರಡರಿಂದ 3 ಹಣ್ಣು ಬಿಡಿಸಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ಬೇಕು ಅಂದರೆ ಇದು ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬೇಕು ಅಂದರೆ ದ್ರಾಕ್ಷಿ ಕೂಡ, ಗ್ರೀನ್ ಕಲರ್ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಒಗ್ಗರಣೆಗೆ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಮತ್ತು ಚಿಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಸಾಲ್ಟು ಮತ್ತು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಆಲ್ರೆಡಿ ರೈಸ್ನ ಮಾಡಿಟ್ಟಿದ್ದೀನಿ ನಾನು. ಇದು ನಂಗೆ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ನಿಮ್ಗೆ ಕ್ವಾಂಟಿಟಿ ತೋರಿಸೋದಕ್ಕೆ ಇದು ಮಾಡ್ತಾ ಇರೋದಷ್ಟೇ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೊಳ್ಬೋದು. ಮತ್ತು ಇದ್ರ ಜೊತೆಗೆ ಶುಂಠಿ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಂಗೆ ಶುಂಠಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತೀನಿ. ನೀವು ಬೇಕು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಏನಿಲ್ಲ, ಈ ಸಿಂಪಲ್ ಒಂದು 5 ನಿಮಿಷಕ್ಕೆ ನಾವು ಮಾಡ್ಕೊಳ್ಬೋದು. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಇವಾಗ ಆಲ್ರೆಡಿ ಎಣ್ಣೆ ಕಾಯ್ತಿದೆ ಅನಿಸುತ್ತೆ. ಸೊ ಮೊದಲಿಗೆ ಇವಾಗ ನಾವು ಸಾಸಿವೆ ಹಾಕ್ಬಿಡೋಣ. ಮೊದಲಿಗೆ ಇವಾಗ ನಾವು ಸಾಸಿವೆ ಒಗ್ಗರಣೆಗೆ ಹಾಕೋಣ. ಸಿಡಿದ ನಂತರ ನೆಕ್ಸ್ಟು ಎಲ್ಲ ಇದು ಹಾಕೋಣ. ಸ್ವಲ್ಪ ಜೀರಿಗೆನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಹಾಕಿದ್ರೆ ಜೀರ್ಣ ಶಕ್ತಿ ಚೆನ್ನಾಗಾಗುತ್ತೆ ಮತ್ತು ಅದು ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವು ಜೀರಿಗೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ತುಂಬ ನಮಗೆ ಹೆಲ್ತ್ಗೆ ಒಳ್ಳೆಯದು. ಇದಕ್ಕೆ ಬೇಕು ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸೌತೆಕಾಯಿ ಇದು ಹಾಕೋದ್ರಿಂದ ಸ್ಕಿಪ್ ಮಾಡ್ತೀನಿ. ನಿಮ್ಗೆ ಬೇಕು ಅಂದರೆ ಆಪ್ಷನ್ನು, ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ನಿಮ್ಗೆ ಎಷ್ಟು ಬೇಕು ಅದನ್ನು ಕೂಡ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀರಲ್ವ, ಈ ಚಿಲ್ಲಿ ಸ್ವಲ್ಪ ಮತ್ತು ಕರಿಬೇವು ಎರಡನ್ನೂ ಕೂಡ, ಚಿಲ್ಲಿ ಇವಾಗಲೇ ಹಾಕೋದ್ರಿಂದ ಇವಾಗಲಾದರೂ ಹಾಕ್ಬೋದು, ಲಾಸ್ಟಲ್ಲಾದರೂ ಹಾಕ್ಬೋದು. ಇವಾಗ ನೆಕ್ಸ್ಟು ನಾನು ಕರಿಬೇವನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟು ಒಗ್ಗರಣೆ ಕೊಟ್ಟ ನಂತರ ನೆಕ್ಸ್ಟು ಗೋಡಂಬಿ ದ್ರಾಕ್ಷಿ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ, ಒಂದು 2 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಇದೆಲ್ಲ ಹಸಿಯಾಗಿದ್ರೇ ತಿನ್ನೋಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟೇ ಇದರದ್ದು, ಮತ್ತು ಇನ್ನೇನಿಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಶುಂಠಿ ಒಂದು ಆ್ಯಡ್ ಮಾಡ್ಕೊಳ್ಬೋದು ಅಷ್ಟೇ. ಹಸಿಮೆಣ್ಸಿನ್ಕಾಯಿ ಕೂಡ ಇವಾಗ ಹಾಕೋದಕ್ಕಿಂತ ಆಮೇಲೆ ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡ್ತೀನಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಬೇಕು ಅಂದರೆ ಆಮೇಲೆ ಬೇಕಾದರೆ ಆ್ಯಡ್ ಮಾಡ್ಬೋದು. ಸೊ ಈಗ ಇದೆಲ್ಲ ಡೀಪ್ ಫ್ರೈ ಆಗಿದೆ, ಸಾಕಿಷ್ಟೇ. ಮತ್ತು ಇನ್ನೇನು ಇದು ಒಗ್ಗರಣೆ ಕೊಡೋದೇನು ಬೇಡ. ಇದು ಬೇಕು ಅಂದರೆ ನೀವು ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಆ್ಯಡ್ ಮಾಡ್ಕೊಳ್ಬೋದು. ಸಾಕಿಷ್ಟೇ. ಇವಾಗ ಆಫ್ ಮಾಡಿಬಿಡೋಣ. ಇದು ಆಫ್ ಮಾಡಿದ ತಕ್ಷಣ ಬಿಸಿ ಇದ್ದಾಗಲೇ ನಾವೇನೂ ಹಾಕ್ಬಾರ್ದು, ಆವಾಗ ಅದಷ್ಟು ಟೇಸ್ಟ್ ಅನಿಸಲ್ಲ. ಸೊ ಈ ಸ್ವಲ್ಪ ಬಿಸಿ ಆರಿದ ನಂತರ ನಾವು ಏನಿದೆ ರೈಸು ಮತ್ತು ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀವಲ್ವ, ಇವಾಗ ಇದನ್ನು ಕೂಡ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಲ್ಲ. ಇದೊಂದು 2 ನಿಮಿಷ ಬಿಸಿ ಆರಿದ ನಂತರ ಇವಾಗ ನಾವು ಇದಕ್ಕೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಆವಾಗ ಅಷ್ಟರಲ್ಲಿ ನಾವು ಇವಾಗ ಮೊಸರು ಏನಿದೆಯೋ ಅದು ಕಟ್ ಮಾಡಿ ಇಟ್ಕೊಂಡ್ಬಿಡೋಣ. ಅದನ್ನು ಕೂಡ ಅಷ್ಟೇ ಲಾಸ್ಟಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ಆಫ್ ಮಾಡಿದೆ. ಒಂದು 2 ನಿಮಿಷ ಅದು ಬಿಸಿ ಎಲ್ಲ ಆರಿದ ನಂತರ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿ ಅನಿಸಲ್ಲ ನಮಗೆ. ಸೊ ಇವಾಗ ಆಲ್ರೆಡಿ ಇದು ಸ್ವಲ್ಪ ಆರಿದೆ. ಇವಾಗ ಇದಕ್ಕೆ ನಾವು ಕಟ್ ಮಾಡಿರೋಂತಹ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿಬಿಡೋಣ.
ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಏನಿದೆಯೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಗ್ರೀನ್ ರೇ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗೂ ಇರುತ್ತೆ. ನೆಕ್ಸ್ಟು ಏನು ಕಟ್ ಮಾಡ್ಕೊಂಡಿದ್ದೀನಲ್ಲ ಸೌತೆಕಾಯಿ, ಇದನ್ನು ಆ್ಯಡ್ ಮಾಡ್ತೀವಿ. ಇದು ಕೂಡ ನಿಮ್ಗೆ ಆಪ್ಷನಲ್ಲು. ಸೌತೆಕಾಯಿ ಹಾಕಿದ್ರೆ ಅದು ಬಾಡಿಗೆ ತಂಪು, ಅದ್ರ ಜೊತೆಗೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಷ್ಟೇ. ಅದಕ್ಕೋಸ್ಕರ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇದು ನಿಮ್ಗೆ ಆಪ್ಷನಲ್ಲು, ಬೇಕು ಅಂದರೆ ಇದು ಮಾಡ್ಕೊಳ್ಬೋದು. ಯಾಕಂದರೆ ನಾನು ಯೂಶ್ವಲಾಗಿ ಮಾಡಬೇಕಾದ್ರೆ ಇದು ಆ್ಯಡ್ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಪ್ರಾಬ್ಲಮ್ ಏನಿಲ್ಲ. ಸೊ ನೆಕ್ಸ್ಟ್ ಇವಾಗ ಏನು ಇದು ದಾಳಿಂಬೆ ಹಣ್ಣು ಏನಿದೆಯಲ್ವ, ಇದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟನ್ನು ಮಿಕ್ಸ್ ಮಾಡಿಬಿಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗೇ ಇರುತ್ತೆ. ಮತ್ತು ಇದ್ರ ಜೊತೆಗೆ ಲೆಮನ್ ರೈಸ್ ಮಾಡ್ಕೊಂಡು ಅದ್ರ ಜೊತೆ ಕಾಂಬಿನೇಷನ್ ಮಾಡ್ಬೋದು. ಬಿಸಿಬೇಳೆ ಬಾತ್ ಮಾಡ್ಕೊಂಡಾಗ ಅದ್ರ ಜೊತೆ ಕಾಂಬಿನೇಷನ್ನು ಆ ಥರ ಮಾಡಿಕೊಂಡು ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂತು, ಇವಾಗ ಏನು ಕರ್ಡ್ ಇರುತ್ತಲ್ವ, ಕರ್ಡ್ನ ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡೋಣ. ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ, ಬಟ್ ಇಷ್ಟು ನಾನು ಹಾಕಲ್ಲ, ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಜಾಸ್ತಿ ನೀರು ಕೂಡ ಅಷ್ಟೇನು ಮಿಕ್ಸ್ ಮಾಡಲ್ಲ. ಇವಾಗ ನೀರು ಹಾಕಲ್ಲ, ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ. ಒಬ್ರೊಬ್ರಿಗೆ ತುಂಬ ಗಟ್ಟಿ ಮೊಸರು ತಿನ್ನೋಕ್ಕಾಗಲ್ಲ ಅಂದರೆ ಅವರು ಬೇಕಾದ್ರೆ ಸ್ವಲ್ಪ ನೀರು ಥರ ಮಾಡ್ಕೊಳ್ಬೋದು. ನಾನು ತುಂಬ ಗಟ್ಟಿನೂ ಮಾಡ್ಕೊಳ್ಳಲ್ಲ, ಲಾಸ್ಟ್ ಎಂಡಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಅಷ್ಟೇ. ನೋಡಿ ಎಷ್ಟು ಕಲರ್ಫುಲ್ ಆಗುತ್ತೆ. ಬೇಕಾದ್ರೆ ಈ ರೀತಿ ಮಾಡಿಕೊಂಡ್ರೆ ನೀವು ಸಪ್ರೇಟಾಗಿ ರೈಸ್ಗೆ ಕೂಡ ಇದು ಮಾಡ್ಕೊಂಡು ತಿನ್ಬೋದು. ನಾನು ಜಸ್ಟ್ ಇವಾಗಲೇ ತಿನ್ನೋದ್ರಿಂದ ರೈಸ್ನ ಕೂಡ ಮಿಕ್ಸ್ ಮಾಡಿಬಿಡ್ತೀನಿ. ನೀವು ಈ ಥರ ಮಾಡಿಟ್ಕೊಂಡು ರೈಸ್ ಮಾಡಿಟ್ಕೊಂಡು ಸಪ್ರೇಟಾಗಿ ತಿನ್ನಬೇಕಾದ್ರೆ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಸಿ ಕೂಡ, ತುಂಬ ಹೆಲ್ತ್ಗೂ ಒಳ್ಳೆಯದು. ಸೊ ನೀವು ಮಾಡ್ಕೊಂಡು ತಿನ್ನಿ, ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟೇ, 2 ಮಿನಿಟ್ಸಲ್ಲಿ ಪ್ರಿಪೇರ್ ಆಗೋಗ್ಬಿಡುತ್ತೆ. ಇದು ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ 5 ನಿಮಿಷ ಅಷ್ಟೇ. ನಿಮಗೆ ಬಿಸಿ ಬಿಸಿ ಮಾಡಿ ಆವಾಗಲೇ ತಿನ್ಬೋದು. ಅದು ಇದು ತುಂಬ ಜಾಸ್ತಿ ಬಿಸಿ ಇರೋ ರೈಸ್ನ ಆ್ಯಡ್ ಮಾಡಬಾರ್ದು, ಯಾಕಂದರೆ ಆವಾಗ ಆ ಥರ ಮಾಡೋದ್ರಿಂದ ಮೊಸರು ಏನಾಗುತ್ತೆ ಅಷ್ಟು ಅದ್ರದ್ದು ತುಂಬ ಚೆನ್ನಾಗಿ ಅನಿಸಲ್ಲ. ಅದೇನು ಬಿಸಿ ಆರಿರುತ್ತಲ್ವ, ಬಿಸಿ ಆರಿರೋ ರೈಸ್ ಮಾಡ್ಕೊಂಡು ತಿಂದ್ರೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನನಗೆ ಇವಾಗ ಇಷ್ಟು ರೈಸ್ ಸಾಕು, ಇಷ್ಟು ಮಾತ್ರನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಫೈನಲಿ ಇವಾಗ ಕರ್ಡ್ ರೈಸ್ ರೆಡಿಯಾಗಿದೆ. ಸೊ ವಿತ್ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ, ಗೋಡಂಬಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಈ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿ ಫೈನಲಿ ಇವಾಗ ನಾನು ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ, ಹೇಗಿದೆ ಅಂತ ನನಗೆ ನೀವೇ ಟೇಸ್ಟ್ ಮಾಡಿ ಹೇಳಬೇಕು. ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ನಂಗೆ ಇವಾಗಲೇ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬ ಹೆಲ್ತ್ಗೂ ಕೂಡ ತುಂಬ ಇದು ಒಳ್ಳೆಯದು. ಸೊ ಯಾವ ಟೈಮಲ್ಲಿ ನಮಗೆ ಇವಾಗ ಆಲ್ರೆಡಿ ಬೇಸಿಗೆಗಾಲ ಶುರುವಾಗ್ತಾ ಇದೆ. ಸೊ ಈ ಬಿಸಿಲಿಗೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಕ್ಳಿಗೂ ಕೂಡ ನೀವು ಈ ರೀತಿ ಮಾಡಿಕೊಟ್ರೆ ಕಲರ್ಫುಲ್ಲಾಗಿ ಕಾಣಿಸೋದ್ರಿಂದ ಬೇಗ ತಿಂತಾರೆ. ಯಾಕಂದರೆ ಫ್ರೂಟ್ಸ್ ಎಲ್ಲ ಹಾಳಾಗಿರುತ್ತೆ. ಇವಾಗ ಹಾಗೆ ಫ್ರೂಟ್ಸ್ ಎಲ್ಲ ಕೊಟ್ಟರೆ ಮಕ್ಕಳು ತಿನ್ನಲ್ಲ. ಸೊ ಈ ರೀತಿ ಕರ್ಡ್ ರೈಸ್ ಜೊತೆಗೆ ಗೋಡಂಬಿ, ದ್ರಾಕ್ಷಿ ಮತ್ತು ಬೇರೆ ನೀವು ಇದ್ರ ಜೊತೆಗೆ ಇನ್ನು ಗ್ರೀನ್ ದ್ರಾಕ್ಷಿ ಬರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಟ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಕಲರ್ಫುಲ್ಲಾಗಿ ಕಾಣಿಸುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದಾಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.